ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಹಾಗೂ ಮಲ್ಲಿಗೆ ಮಿತ್ರರಿಗೂ ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಗಿಡವನ್ನು ಮಳೆಗಾಲದಲ್ಲಿ ಹೇಗೆ ಸಂರಕ್ಷಣೆ ಮಾಡ್ಕೊಳ್ಬೇಕಂತ ಹೇಳ್ತಿದ್ದೇನೆ. ಯಾಕೆ ಈಗಲೇ ಹೇಳ್ತಿದ್ದೇನೆ ಅಂತ ಹೇಳಿದರೆ, ನಿಮಗೆ ಬೇಕಾಗಿರೋ ಐಟಮನ್ನು ನೀವು ತಂದುಕೊಳ್ಳಿ ಅಂತ ಹೇಳ್ತಿದ್ದೇನೆ. ಮಳೆಗಾಲದ ಟೈಮಲ್ಲಿ ಕೂಡ ನಾನು ಇನ್ನೊಮ್ಮೆ ವಿಡಿಯೋ ಮಾಡ್ತೇನೆ. ಹಾಗೂ ಹಲವಾರು ಕಮೆಂಟ್ಗಳು ಬಂದಿದೆ, ಅದಕ್ಕೆ ಸಹ ಆನ್ಸರ್ ಮಾಡ್ತೇನೆ. ಮೊದಲನೆಯದಾಗಿ, ನನ್ನ ಮಲ್ಲಿಗೆ ಗಿಡಕ್ಕೆ ನಾನು ಪಾಟ್ ಎಲ್ಲಿಂದ ತಂದಿದ್ದೀರಿ ಅಂತ ಕೇಳಿದಾಗ ನಾನು ಪಾಟ್ ಎಲ್ಲಿಂದ ತಂದದ್ದು ಅಂತ ಹೇಳಿದ್ದೇನೆ. ಮತ್ತು ಪಾಟಿಗೆ ಎಷ್ಟಂತ ಯಾಕೆ ಹೇಳಿದೆ ಅಂತ ಹೇಳಿದರೆ, ನನಗೆ ಕಡಿಮೆಯಲ್ಲಿ ಸಿಕ್ಕಿದೆ, ಹಾಗಾಗಿ ನಾನು ನೀವು ತಗೊಳ್ಳೋದಾದರೆ ತಗೊಳ್ಳಿ ಅಂತ ಹೇಳಿದ್ದು. ಯಾವುದೇ ಪ್ರಮೋಷನ್ಗೆಲ್ಲ, ನಿಮ್ಮ ಇಚ್ಛೆ ಅಂತ ನೀವು ತಗೊಳ್ಬೋದು. ಯಾವುದೇ ಟ್ಯೂಬ್ ಬೇಕಾದರೂ ತಗೊಳ್ಬೋದು, ಯಾವುದೇ ಗ್ರೋ ಬ್ಯಾಗ್ ಬೇಕಾದ್ರೂ ತಗೊಳ್ಬೋದು, ಪಾಟ್ ಬೇಕಾದ್ರೂ ತಗೊಳ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ನೀವು ತಗೊಳ್ಳಿ. ಗೊಬ್ಬರ ಕೂಡ ಹಾಗೆ, ನಿಮಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ನೀವು ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ನನ್ನ ಇಚ್ಛೆ ಅಂತಲೇ ಹಾಕಬೇಕಂತಿಲ್ಲ. ನಾನು ಏನು ಮಾಡಿರ್ತೇನೆ, ನನಗೇನು ಲಾಭ ಆಗಿದೆ ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇದು ನನ್ನ ಒಂದು ಟೈಮ್ ಪಾಸಿಗೆ ಕೂಡ, ನಾನು ಏನು ಮಾಡಿದೆ ಅಂತಲೂ ಕೂಡ ಪ್ರೂಫಿಗೋಸ್ಕರ ನಾನು ಇದು ಮಾಡ್ತಾ ಇದ್ದೇನೆ. ಬಟ್ ನಾವೇನು ಮಾಡಿದ್ವಿ, ನಾವು ಏನೂ ಮಾಡಿರ್ಬೋದು, ಅದು ಗೊತ್ತಿರೋದಿಲ್ಲಲ್ಲ ಏನು ಮಾಡಿದ್ದೇವೆ ಅಂತೇಳಿ. ನಾವು ಮಾಡಿದ್ದೇವೆ ಅನ್ನೋದಕ್ಕೆ ಪ್ರೂಫಿಗೆ ಇದು. ಹಾಗಾಗಿ ನಾನು ವಿಡಿಯೋ ಲಾಗನ್ನು ಸ್ಟಾರ್ಟ್ ಮಾಡಿರೋದು, ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಹಾಗಾಗಿ ಅದು ಬಿಟ್ಟರೆ ಅದೇ ನನ್ನದೇನು ಪ್ರಮೋಷನ್ ಇಲ್ಲ, ನಿಮ್ಮ ಇಚ್ಛೆ ಹಾಗೆಯೇ. ಹಾಗೆ ಇನ್ನೊಬ್ಬರು ನನಗೆ ಕೇಳಿದರು, ಮಳೆಗಾಲದಲ್ಲಿ ಹೇಗೆ ನಾವು ಸಂರಕ್ಷಣೆ ಮಾಡ್ಕೊಳ್ಳೋದು ಅಂತೇಳಿ. ನೋಡಿ, ಮಲ್ಲಿಗೆ ಗಿಡವನ್ನು ಮಳೆಗಾಲದಲ್ಲಿ ಬುಡ ಚೂಪ ಮಾಡ್ಕೊಳ್ಳೋದು ಮತ್ತು ಪುಷ್ ಮಾಡಿ ಗಟ್ಟಿ ಟೈಟ್ ಮಾಡಿ ಇಟ್ಕೊಳ್ಳೋದು. ಕಳೆಗಳನ್ನು ತೆಗೆಯದೇ ಇರುವುದು. ಮಳೆಗಾಲದ ಮೊದಲೇ ಕಳೆಗಳನ್ನು ತೆಗೆದುಬಿಟ್ಟು ಗಿಡ ಟೈಟ್ ಮಾಡೋದು, ಬುಡ ಟೈಟ್ ಮಾಡೋದು. ಮತ್ತು ಇದಕ್ಕೆ ಪ್ಲಾಸ್ಟಿಕ್ಕನ್ನು ಸುತ್ತ ಹಾಕಬೇಕು. ಪ್ಲಾಸ್ಟಿಕ್ಕನ್ನು ಸುತ್ತ ಇಟ್ಟಾಗ ಮೇಲೆ ಗೆಲ್ಲುಗಳಿಂದ ಮಾತ್ರ ನೀರು ಬಿದ್ದದ್ದು ಕೆಳಗೆ ಹೋಗುತ್ತೆ. ಎಕ್ಸ್ಟ್ರಾ ನೀರು ಪ್ಲಾಸ್ಟಿಕ್ಕಿಗೆ ಬಿದ್ದದ್ದು ಹೊರಗೆ ಬೀಳುವ ಹಾಗೆ ಹಾಕೋದು. ಸ್ವಲ್ಪ ಒಳ್ಳೆಯ ಪ್ಲಾಸ್ಟಿಕ್ಕನ್ನೇ ನೋಡಿ ತಗೊಳ್ಳಿ. ಇದು ಡಸ್ಟ್ಬಿನ್ನಿಗೆ ಹಾಕುವಂಥ ಪ್ಲಾಸ್ಟಿಕ್ಕನ್ನೆಲ್ಲ ತಗೊಂಡ್ರೆ ಅದು ಹರಿಯುವ ಸಾಧ್ಯತೆ ಇರ್ತದೆ. ದಪ್ಪದಾದರೆ ಪರವಾಗಿಲ್ಲ, ಗ್ರೀನ್ ಇರುತ್ತೆ, ಅದು ಚೆನ್ನಾಗಿರುತ್ತೆ. ಬಟ್ ಬ್ಲ್ಯಾಕ್ ಇದು ನನಗೆ ಅಷ್ಟು ಚೆನ್ನಾಗಿಲ್ಲ ಅನಿಸುತ್ತೆ. ನಾನು ಲಾಸ್ಟ್ ಟೈಮ್ ತರಿಸಿದೆ, ಹರಿದು ಹೋಗ್ತಿತ್ತು. ನಾನು ಸ್ವಲ್ಪ ಎಳೆದು ಮುಚ್ಚುವಾಗ ಹರಿದು ಹೋಗ್ತಿತ್ತು, ಎಳೆದು ಕಟ್ಟುವಾಗ. ಹಾಗಾಗಿ ನಾನು ನಿಮಗೆ ಹೇಳ್ತಿದ್ದೇನೆ, ನೋಡಿ, ಈ ಥರ ಕವರ್ ಮಾಡಿದಾಗ ಎಕ್ಸ್ಟ್ರಾ ನೀರು ಹೋಗೋದಿಲ್ಲ ಬುಡಗಳಿಗೆ. ಗಿಡಗಳಿಗೆ ಅಷ್ಟು ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾಗಿ ಹೇಳ್ತಿದ್ದೇನೆ, ಯಾವುದೇ ಕಾರಣಕ್ಕೂ ಕಳೆಗಳನ್ನು ತೆಗಿಬೇಡಿ. ಬುಡ ಲೂಸಾಗಿ ಬೇರುಗಳಿಗೆ ನೀರಿಳಿದು ಫಂಗಸ್ ಆಗುವ, ನಂಜು ಅಂತ ಹೇಳ್ತಾರೆ, ಫಂಗಸ್ ಆಗುವ ಸಾಧ್ಯತೆ ಇರ್ತದೆ. ಫಂಗಸ್ ಆದಾಗ ಬಿಸಿಲು ಬಂದ ತಕ್ಷಣ ಗಿಡಗಳು ಒಣಗಿ ಹೋಗಿದೆ ಕೂಡ ನನ್ನದು. ಹಾಗಾಗಿ ನಾನು ನಿಮಗೆ ತಿಳಿಸ್ತಿದ್ದೇನೆ. ಪಾಟಲ್ಲಿರೋ ಗಿಡಗಳಿಗೆ ನಾವಿದು ಮಣ್ಣು ಕೆಳಗಿದ್ರೆ ಸ್ವಲ್ಪ ನಮಗೆ ಕಷ್ಟ ಆಗ್ತದೆ ಪ್ಲಾಸ್ಟಿಕ್ಕನ್ನು ಕಟ್ಟಲಿಕ್ಕೆ. ನೀರು ಸ್ವಲ್ಪ ಜಾಸ್ತಿ ಹೋಗುತ್ತೆ. ಮಣ್ಣು ಫುಲ್ ಇದ್ದರೆ ಯಾವುದೇ ಕಾರಣಕ್ಕೂ ನಮಗೆ ಪ್ರಾಬ್ಲಮ್ ಇರೋದಿಲ್ಲ. ಇದನ್ನು ನಾವು ಗೆಲ್ಲುಗಳನ್ನು ಸ್ವಲ್ಪ ಅದು ಯಾವುದಾದ್ರೂ ಒಂದು ಇದರಲ್ಲಿ ದಾರದಲ್ಲಿ ಕಟ್ಕೊಂಡ್ಬಿಟ್ಟು ಅದಕ್ಕೆ ನಾವು ಪ್ಲಾಸ್ಟಿಕ್ಕನ್ನು ಕಟ್ಟಿದಾಗ ನೀರು ಫುಲ್ಲು ಹೊರಗಡೆ ಹೋಗುತ್ತೆ. ನಾವು ಡೈಲಿ ಅದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡಲಿಕ್ಕೆ ಈ ಥರ ಇದ್ದರೆ ನೋಡಿ ಒಳ್ಳೆಯದಾಗತ್ತೆ. ಪ್ಲಾಸ್ಟಿಕ್ ಕಟ್ಟಲಿಕ್ಕೆ ನೀರು ಫುಲ್ಲು ಹೊರಗೆ ಹೋಗುತ್ತೆ. ಅದೇ ನಾವು ಮಣ್ಣು ಸ್ವಲ್ಪ ಕಡಿಮೆ ಇದ್ದಾಗ ಗಿಡವನ್ನು ರಕ್ಷಣೆ ಮಾಡಿಕೊಳ್ಳೋದು ತುಂಬ ಕಷ್ಟ ಆಗ್ತದೆ. ನೀರು ಸ್ವಲ್ಪ ನಿಲ್ಲುವ ಚಾನ್ಸಸ್ ಇರ್ತದೆ. ಹಾಗಾಗಿ ಇನ್ನೊಬ್ಬರು ನನಗೆ ಕೇಳಿದರು, ಪಚ್ಚೆ ಪೌಡ್ರ ಪಂಡ ಏನಂತ. ಒಂದಕ್ಕೆ ಪಚ್ಚೆ ಪೌಡ್ರ್ ಅಂದೇ ಪನ್ಪಿನಿ ಅಮ್ಮ ಈರ್ ಪೋದು ಕೇಂಡ್ಲೆ ಅಂಗಡಿಡು ಪಚ್ಚೆ ಪೌಡ್ರ್ ಕೊರಲೆ ಅಂದು ಈರ್ ಕೊರ್ಪೆರು ಬಕ ಒಂದು ಸ್ಕ್ರೀನ್ ಶಾಟ್ ಗೆತ್ತು ಇದಿಂದ ಇರಗೆ ಅನುಕೂಲ ಆಪುಂಡಂದು ಏನು ಪನ್ಪಿನಿ. ಮತ್ತು ಇನ್ನೊಬ್ಬರು ನನಗೆ ಕಮೆಂಟ್ ಮಾಡಿದ್ದಾರೆ, 4 ಕಂಬ ನಿಲ್ಲಿಸಿ ಅದಕ್ಕೆ ಗ್ರೀನ್ ನೆಟ್ ಹಾಕಿ ಆಮೇಲೆ ಟರ್ಪಲ್ ಹಾಕಿ 2000 ಆಗುತ್ತೆ ಅಂತ. ಖಂಡಿತ 2000 ಆಗುತ್ತೆ ಅಂತ ಮಾಡಲಿಕ್ಕೆ ಹೋದರೆ ನಿಮ್ಮದೆಲ್ಲ ಇಷ್ಟು ವರ್ಷ ಮಾಡಿದ ಸಾಧನೆ ಹಾಳಾಗುತ್ತೆ. ಯಾಕಂತ ಹೇಳಿದರೆ ಯಾವುದ್ಯಾವುದೋ ಪ್ಲಾಸ್ಟಿಕ್ಕಲ್ಲಿ ನಾವು ಕಟ್ಟಿದರೆ ಗಿಡಗಳು ಹಾಳಾಗತ್ತೆ. ಮಳೆ ಬಂದಾಗ ಪರವಾಗಿಲ್ಲ, ನೀರು ಹೊರಗೆ ಹೋಗುತ್ತೆ. ಅದೇ ಬಿಸಿಲು ಬಂದರೆ, ಒಮ್ಮೆಲೆ ಬಿಸಿಲು ಬಂತು ನಾವೆಲ್ಲರೂ ಹೊರಗಡೆ ಹೋದಾಗ, ಆ ಬಿಸಿಲಿನ ಬೆಗೆ ಕೆಳಗೆ ಬಿದ್ದಾಗ ಆ ಪ್ಲಾಸ್ಟಿಕ್ಕಿನ ಟೆಂಪ್ರೇಚರ್ ಬೇರೆಯೇ ಇರುತ್ತೆ. ಬಿಸಿಲಿನ ಟೆಂಪ್ರೇಚರ್ ಬೇರೆ ಇರುತ್ತೆ, ಪ್ಲಾಸ್ಟಿಕ್ಕಿಂದ ಉತ್ಪತ್ತಿಯಾಗಿರೋ ಟೆಂಪ್ರೇಚರೇ ಬೇರೆ ಇರುತ್ತೆ. ಅದು ಎಲೆಗಳ ಮೇಲೆ ಬಿದ್ದಾಗ, ಎಲೆಗಳ ಮತ್ತು ಕಾಂಡಗಳ ಮೇಲೆ ಬಿದ್ದಾಗ ಅದು ಬೇರೆ ರೋಗವಾಗಿ ಪರಿಣಮಿಸ್ತದೆ. ಹಾಗಾಗಿ ನೀವು ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ನೀವು ಹಾಗೆ ಮಾಡೋದಾದರೂ ಒಮ್ಮೆ ನರ್ಸರಿಯಲ್ಲಿ ಮತ್ತು ಕೃಷಿ ಇಲಾಖೆಯಲ್ಲಿ ಕೇಳಿ ಮಾಹಿತಿಯನ್ನು ತಿಳಿದುಕೊಂಡು ಮಾಡಿ. ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ನಾನು ಕೃಷಿ ಇಲಾಖೆಯಿಂದ ತಿಳಿದ ನಂತರವೇ ಈ ಟರ್ಪಲನ್ನು ಹಾಕ್ಬೋದು ಅಂತ ಹೇಳಿ ನನಗೆ ಮಾಹಿತಿ ಬಂದಾಗ ನಾನು ಇದನ್ನು ಹಾಕಿರೋದು. ನಾವು ಒಂದು ಡ್ರೈ ಮಾಡಲಿಕ್ಕೆ ಬೈಲರನ್ನು ಉಪಯೋಗಿಸ್ತೇವೆ. ಕೃಷಿಗಾಗಿ ಪಾಲಿ ಟರ್ಪಲನ್ನು ಯೂಸ್ ಮಾಡ್ತೇವೆ. ಹಾಗೆ ನಾರ್ಮಲ್ಲಾಗಿ ಬೇರೆದಕ್ಕೆಲ್ಲ ನಾವು ಇದು ನಾರ್ಮಲ್ ಟೆಂಪ್ರವರಿ ಟರ್ಪಲನ್ನು ಹಾಕ್ತೇವೆ. ಹಾಗಾಗಿ
ನಾವು ಯಾವುದ್ಯಾವುದನ್ನು ಯೂಸ್ ಮಾಡಬಾರ್ದು, ಮಾಡಿದಾಗ ನಮಗೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ಹೇಳ್ತೇನೆ. ಇನ್ನೊಂದು, ನಾವು ಮಾಡುವಾಗ ಕರೆಕ್ಟಾಗಿ ಮಾಡಬೇಕು. ಮಾಡಲಿಲ್ಲ ಅಂತ ಹೇಳಿದಾಗ ಒಂದು ಸೈಡ್ ಏನಾದರೂ ಡ್ಯಾಮೇಜ್ ಆಗಿ ನೀರು ನಿಂತು ನಾವು ನೋಡದಿದ್ದರೆ ಆ ನೀರು ಟರ್ಪಲ್ಲು ಪ್ಲಸ್ ಅದರದ್ದು ನಾವೇನು ಕಟ್ಟಿರ್ತೀವಿ ಆ ಕಂಬ ಎಲ್ಲ ಗಿಡದ ಮೇಲೆ ಬೀಳುತ್ತೆ. ನಾವು ಜಾಗ್ರತೆ ಮಾಡಬೇಕು. ಇನ್ನೊಂದು ಏನಂತ ಹೇಳಿದರೆ, ನಾನು ಇಷ್ಟು ಸುರಕ್ಷಿತವಾಗಿ ಮಾಡಿದ್ದೇನೆ. ಇದು 2 ಸರಿ ಈ ಮಾಡು 2 ಸರಿ ನನ್ನ ಗಿಡದ ಮೇಲೆ ಬಿದ್ದಿದೆ. ಅದು ಹೇಗೆ ಅಂತ ಹೇಳಿದರೆ, ಒಂದು ಪೈಪ್ ಕಟ್ಟಾಗಿ ಇನ್ನೊಂದು ಗಾಳಿಗೆ ನಾವು ಒಂದು ಸೈಡು ಓಪನ್ ಇಟ್ಟು ಒಂದು ಸೈಡು ಕ್ಲೋಸ್ ಇದ್ದಾಗ ನಮಗೆ ನೆನಪಿರೋದಿಲ್ಲ. ನಾವು ಓಪನ್ ಇಡ್ತೇವೆ ಸ್ವಲ್ಪ ಬಿಸಿಲಿದೆ ಅಂದ್ಬಿಟ್ಟು, ಸಡನ್ಲಿ ಮಳೆ ಬರುತ್ತೆ, ಗಾಳಿ ಮಳೆ ಜೋರಾಗಿ ಬರುತ್ತೆ. ಆವಾಗ ಒಂದು ಸೈಡು ಬಂದ ಗಾಳಿ ಇನ್ನೊಂದು ಸೈಡ್ ಹೋಗಲಿಕ್ಕೆ ಪ್ಲೇಸ್ ಇರೋದಿಲ್ಲಲ್ಲ, ಹಾರಿಸ್ಕೊಂಡು ಹೋಗಿಬಿಡುತ್ತೆ. ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗಿದೆ. ಹಾಗಾಗಿ ನಾನು ನಿಮಗೆ ಇಷ್ಟು ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ನನಗೆ ಬೇರೆ ಏನೂ ಉದ್ದೇಶ ಇಲ್ಲ. ನೀವು ಏನು ಕೇಳಿದ್ದೀರಿ ಅದಕ್ಕೆ ನಾನು ಹೇಳಿದ್ದೇನೆ ಏನೇನಾಗಿದೆ ಅಂತ. ಮತ್ತು ಇದರಿಂದ ಯಾವ ಲಾಭ ಇಲ್ಲ. ಮತ್ತು ಬೇಕಿದ್ದರೆ ನೀವು ಮಾಡಿ ನೋಡ್ಬೋದು. ಇದನ್ನು ನೀವು ಹೀಗೆ ಮಾಡೋದಕ್ಕಿಂತ ಕೃಷಿ ಇಲಾಖೆಯಲ್ಲಿ ನೀವು 1 ಎಕರೆ ಎಲ್ಲ ಇದ್ದವರಿಗೆ ಕೃಷಿ ಇಲಾಖೆಯಿಂದ ಮಾಡಿಕೊಡ್ತಾರೆ. ತರಕಾರಿ ಮತ್ತು ಹೂವು ಹಣ್ಣಿಗೆ ಅಂತ ಹೇಳಿದರೆ ಮಾಡಿಕೊಡ್ತಾರೆ. ಸಬ್ಸಿಡಿ ಮೂಲಕ ನಿಮಗೆ ಅದಿದಾಗುತ್ತೆ. ನೀವು ಬೇಕಿದ್ದರೆ ಒಮ್ಮೆ ಕೇಳ್ಬೋದು. ಯಾಕಂತ ಹೇಳಿದರೆ, ನೀವು ಈ ಥರ ಎಲ್ಲ ಮಾಡಿ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಾವು ನೀವು ಮಾಡಬಾರ್ದಂತಲ್ಲ, ನಾವು ಹೇಳಿ ಹಾಳಾಗಿದ್ದರೆ ಅದು ತುಂಬ ಅನ್ಯಾಯದ ಕೆಲಸ ಆಗುತ್ತೆ. ಅದಕ್ಕಾಗಿ ನಾನು ಇಷ್ಟು ಬಿಡಿಸಿ ಹೇಳ್ತಿದ್ದೇನೆ. ನಿಮಗೆ ಬೇಕಿದ್ದರೆ ಮಾಡ್ಬೋದು, ಆದರೆ ಕೃಷಿ ಇಲಾಖೆಯಿಂದ ಹೇಳಿ ಮಾಡಿಸಿ. ಯಾಕಂದರೆ ಕೃಷಿ ಇಲಾಖೆಯವರು ಮಾಡಿದರೆ ಒಂದು ಯಾರ ಕಂಡೀಷನರಿಗೆ ಒಂದು ಇಡ್ತಾರೆ ಅವರು, ಯಾರು ಕಂಡೀಷನರ್ ಇರ್ತಾರೆ ಅದಕ್ಕೆ ನೀವು ಓಪನ್ ಮಾಡಿ ತೆಗಿಬೇಕು, ಆ ಥರ ಎಂಥ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನಾನು ನಿಮಗೆ ಹೇಳ್ತಿದ್ದೇನೆ. ಇಷ್ಟೆಲ್ಲ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಯಾಕಂತ ಹೇಳಿದರೆ, ನನ್ನಿಂದ ಯಾವುದೇ ತಪ್ಪಾಗಬಾರ್ದು ಅಂತ ಹೇಳಿ. ನೋಡಿದ್ರಲ್ಲ ಸ್ನೇಹಿತರೆ, ನನಗೆ ಆಗಿರೋ ಪ್ರಾಬ್ಲಮನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ನಾನು ಇಷ್ಟು ಗಿಡವನ್ನು ಬೆಳೆಸಿದ್ದೇನೆ ಅಂತ ಹೇಳಿದರೆ ಅಷ್ಟೇ ಕಷ್ಟಪಟ್ಟಿದ್ದೇನೆ. ಹಾಗೆ ಆಗಲಿಲ್ಲ. ನನ್ನ ಮಲ್ಲಿಗೆ ಗಿಡ ಇಷ್ಟು ಫಸ್ಟ್ ವರ್ಷ ಎಲ್ಲ ಸತ್ತೋಗಿತ್ತು. ಪುನಃ ನಾನು ಚಿಗುರು ಮಾಡಿದ್ದು ಆ ಥರ ಇಷ್ಟು ಬೆಳೆಸಿದ್ದೇನೆ. ಹಾಗೆ ಸುಮ್ಮನೆ ಆಗಲಿಲ್ಲ ನನಗೇನು ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ನಾನು ಹೇಳೋದಲ್ಲ. ನಾನು ಏನು ಮಾಡಿದ್ದೇನೆ ಅದನ್ನೇ ಹೇಳ್ತೇನೆ ಬಿಟ್ಟರೆ ಅದಕ್ಕಿಂತ ಜಾಸ್ತಿ ನಾನು ಹೇಳುವುದಿಲ್ಲ. ಪ್ರತಿದಿನವೂ ಬೇರೆಯೇ ವೀಡಿಯೋ ಮಾಡಿ ಹಾಕ್ತೇನೆ. ನಾನು ಒಂದೇ ವೀಡಿಯೋವನ್ನು ನಾನು ಇಟ್ಬಿಟ್ಟು ನನ್ನ ಗಿಡ ಹೀಗಿದೆ ಅಂತ ನಾನು ಡಿಸ್ಪ್ಲೇ ತೋರಿಸೋದಿಲ್ಲ. ಪ್ರತಿದಿನವೂ ಬೇರೆ ಬೇರೆ ವೀಡಿಯೋನೇ ನಾನು ಮಾಡಿ ಹಾಕಿದ್ರು. ನೋಡಿದ್ರಲ್ಲ ಸ್ನೇಹಿತರೆ, ನನ್ನಿಂದ ಏನಾದ್ರು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನನಗೆ ಸಪೋರ್ಟ್ ಮಾಡೋದಂತೂ ನಿಲ್ಲಿಸಬೇಡಿ. ನನ್ನಿಂದ ತಪ್ಪಾಗಿದ್ದರೆ ತಪ್ಪಾಗಿದೆ ಅಂತ ಹೇಳಿ. ಧನ್ಯವಾದಗಳು.